ಯಾವಾಗ ನಮ್ಮಲ್ಲಿ ಧಾತ್ವಾಗ್ನಿ ಮಂದ ಆಗಿದೆ, ಅದರಲ್ಲೂ ಎಸ್ಪೆಷಲಿ ಅಸ್ಥಿ ಧಾತುವಿನಲ್ಲಿ ಕ್ಷಯ ಆದಾಗ, ಯಾಕಂದ್ರೆ ಅಸ್ಥಿ ಅಂದ್ರೆ ಮೂಳೆಗೆ ಸಂಬಂಧಪಟ್ಟಂತೆ ಆಯುರ್ವೇದದ ರೆಫರೆನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಅಸ್ಥಿ ಧಾತುವಿಗೆ ದಂತ, ನಖ ಮತ್ತು ಕೇಶ ಇದು 3 ಉಪಧಾತುಗಳು. ನಮ್ಮ ದೇಹದಲ್ಲಿ 7 ಸಪ್ತಧಾತುಗಳು ಅನ್ನೋದಂತೂ ನಿಮ್ಗೆ ನಾನು ಹೇಳಿದೀನಿ. ಆದ್ರೆ ಹಾಗೆ ಉಪಧಾತು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಸ್ಥಿ ಧಾತುವಿನ ಉಪಧಾತುಗಳ ಬಗ್ಗೆ ಹೇಳುವಾಗ ದಂತ ಅಂದ್ರೆ ಹಲ್ಲು, ನಖ ಅಂದ್ರೆ ಉಗುರು, ಕೇಶ ಅಂದ್ರೆ ಕೂದಲು. ಯಾವಾಗ ಅಸ್ಥಿ ಧಾತುವಿನಲ್ಲಿ ಕ್ಷಯ ಆಗತ್ತೆ ಅಥವಾ ಅಸ್ಥಿ ಧಾತುವಿನಲ್ಲಿ ಡಿಸ್ಟರ್ಬೆನ್ಸ್ ಅಥವಾ ದುಷ್ಟಿ ಲಕ್ಷಣ ಅಂತ ಏನ್ ಹೇಳ್ತೀವಿ, ಆ ಲಕ್ಷಣಗಳು ಬಂದಾಗ ಅಸ್ಥಿ ಧಾತುವಿನ ಉಪಧಾತುಗಳಲ್ಲಿ ಕೂಡ ಸಮಸ್ಯೆಗಳು ಕಾಣಿಸ್ಕೊಳ್ಳತ್ತೆ. ಉದಾಹರಣೆಗೆ, ಈಗ ಯಾರ್ಯಾರು ಕೂದಲು ಉದುರೋರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಒಮ್ಮೆ ನಿಮ್ಮ ಹಲ್ಲು ಮತ್ತೆ ಉಗುರಿನ ಆರೋಗ್ಯವನ್ನು ನೋಡ್ಕೊಳ್ಳಿ. ಕೂದಲಿನ ಸಮಸ್ಯೆ ಇದ್ದವರಲ್ಲಿ ಪದೇ ಪದೇ ಹಲ್ಲಿನ ಸಮಸ್ಯೆ, ಹಲ್ಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅಥವಾ ಉಗುರಿನ ಸಮಸ್ಯೆ, ಉಗುರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರತ್ತೆ. ಎಲ್ಲರಲ್ಲಿ ಇರ್ಲೇಬೇಕಂತಿಲ್ಲ, ಆದ್ರೆ 30ರಿಂದ 50% ಜನರಲ್ಲಿ ಇದು ಇದ್ದೇ ಇರತ್ತೆ. ಆಗ ಅಸ್ಥಿ ಧಾತುವಿನ ತೊಂದರೆಯಿಂದಾಗಿ ಅದರ ಉಪಧಾತುವಾದಂತಹ ಕೂದಲಿನಲ್ಲಿ ಇದು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಹೇರ್ ಫಾಲ್ ಅನ್ನುವಂಥದ್ದು, ಕೂದಲು ಉದುರುವಿಕೆ ಅನ್ನೋದು ನಿಮ್ಮ ದೇಹದ ಭಾಷೆ. ನಿಮ್ಮ ದೇಹ ಅತ್ತು ನಿಮ್ಮ ಹತ್ರ ಹೇಳ್ತಾ ಇದೆ, ನನ್ನ ಅಸ್ಥಿ ಧಾತು ಹಾಳಾಗ್ತಾ ಇದೆ,